ಫೈನಲಿ ಸಿನಿಮಾ ರಿಲೀಸ್ ಆಗಿದೆ. 2 ಶೋ ಲೇಟ್ ಆಗಿ ರಿಲೀಸ್ ಆಗಿದೆ. ಅಭಿಮಾನಿಗಳು ಕೂಡ ಸಿನಿಮಾ ನೋಡಿದ್ರು, ಚಪ್ಪಾಳೆ ತಟ್ಟಿದ್ರು. ಏನ್ ಹೇಳಕ್ಕೆ ಖುಷಿ ಆಗಿದೆ ಸರ್. ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ನಾವು ಪ್ರೀತಿ ಪ್ರೋತ್ಸಾಹ ತೋರಿಸ್ಕೊಂಬರ್ತಾರೆ. ಬಟ್ ಇದು ನಂದು ವಿಭಿನ್ನ ಜಾನರ್ ಟ್ರೈ ಮಾಡಿದ್ದೀನಿ ಈ ಸರಿ. ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಜನ ತೋರಿಸಿರೋ ರೆಸ್ಪಾನ್ಸ್ ಅದು ಪ್ರತಿಯೊಂದು ತುಂಬ ಖುಷಿ ಆಗುತ್ತೆ. ಅವ್ರು ಹೇಳೋ ಪ್ರಕಾರ ಲೈಕ್ ನೋಡಿದ್ರೆ ಮಲಯಾಳಂ ಸಿನಿಮಾಗಳಿಗಿಂತ ಅದಕ್ಕಿಂತ ಮೀರಿದೆ ಅನ್ನೋ ಮಾತುಗಳು ಕೇಳ್ತೀವಲ್ಲ, ತುಂಬ ಖುಷಿ ಆಗುತ್ತೆ. ಮೊದಲನೇ ಥ್ಯಾಂಕ್ಸು ನಮ್ಮ ನಿರ್ಮಾಪಕರು, ನಮ್ಮ ಮಂಜು ಸರ್ ಅವ್ರಿಗೆ ಹೇಳಿದಾಗ ಅವರೇ ನಮಗೆ ಕಥೆನ ಆ್ಯಕ್ಚುಲಿ ಚೂಸ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ವಿ ಕತೆ ಮೇಲೆ. ಸೊ ಆಮೇಲೆ ಡಿಸ್ಕಸ್ ಎಲ್ಲ ಮಾಡಿ ಕತೆ ಮಾಡಿದಾಗ ನಮ್ಗೆ ಇಲ್ಲ ಇದು ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಇವತ್ತು ಅವ್ರು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಏನಿದು ಇಷ್ಟೊಂದು ಸ್ಟ್ರಗಲ್ ಮಾಡ್ಕೊಂಡು ಸಿನಿಮಾನ ಬರದಕ್ಕೆ ತರಬೇಕಂದ್ರೆ ಏನು ಮಾಡ್ತಾರೆ ಸರ್? ನಮ್ಮ ಮೇಲೆ ಲವ್ ಜಾಸ್ತಿ ಆಗೈತೆ ಕೆಲವ್ರಿಗೆ, ಆಗಲಿ ಇನ್ನೂ ಜಾಸ್ತಿ ಲವ್ ಆಗಲಿ. ಅದು ಪುತ್ರ ನಾವು ಪ್ರೀತಿಗೆ ಪುತ್ರ ಕೊಡಬೇಕಲ್ಲ, ಕಾಲ ಕಾದಿತ್ತು ಕೊಡ್ತೀವಿ. ಮೇಡಮ್ ಯಾರು ಯಾವ ನನ್ನ ಮಗನೂ ತುಳಿಯೋಕ್ಕಾಗಲ್ಲ. ಭಗವಂತ ಒಬ್ಬನೇ ಬೆಳ್ಸೋಕ್ಕೆ ತುಳ್ಸೋಕ್ಕಾಗೋದು. ಅವ್ರು ಯಾರು ಅನ್ಕೊಂಬಿಟ್ರೆ ತುಳಿಬೋದು ಅಂತ ಆ ಭ್ರಮೇಲಿ ಹಂಗೆ ಕೂತಿರ್ಲಿ ಅವರು. ಭಗವಂತ ನಾನು ಒಬ್ಬ ಇದ್ದಾನೆ ಬೆಳ್ಸೋಕ್ಕೆ ತುಳಿ, ಅದು ಅವನು ಬಿಟ್ಟಿದ್ದು. ಈ ಟೈಮಲ್ಲಿ ಸಾಕಷ್ಟು ಸಂಕಷ್ಟದಲ್ಲಿದೆ ಕನ್ನಡ ಇಂಡಸ್ಟ್ರಿ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಈ ರೀತಿಯಾದಂತಹ ಬರುತ್ತೆ ಸರ್. ಆದಷ್ಟು ಬೇಗ ಎಲ್ಲ ಈಚೆ ಬರುತ್ತೆ. ನಮ್ಮ ನಿರ್ಮಾಪಕರೇ ಕುತ್ಕೊಂಡು ಎಲ್ಲ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಪ್ರತಿಯೊಂದು ಹೇಳ್ತಾರೆ ಸರ್ ಏನಿತ್ತ ಅಂತ. ಈಗ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ, ಯಾವ್ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಬೇರೆ ಕಡೆಗೆಲ್ಲ ನಿಮ್ಗೆ ಫೋನ್ ಮಾಡಿ? ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಈ 4:30 ಎಲ್ಲ ಓಪನ್ ಆಗಿದೆಯಲ್ಲ. ಸೊ ಇಲ್ಲಿಗೆ ಓಪನ್ ಮಾಡಿರೋದಕ್ಕೆ ಪಟ್ಟಿರೋ ಶ್ರಮ ನೈಟ್ ಎಲ್ಲ ಪಾಪ ನಮ್ಮ ನಿರ್ಮಾಪಕರು, ನಾವು ಎಡಿ ಟೀಮು ಅದು ದೊಡ್ಡ ಯುದ್ಧನೇ ಮಾಡಿದ್ದೀವಿ ರಾತ್ರಿ 24 hours. ಸೊ ಇರಲಿ ಪರವಾಗಿಲ್ಲ, ಅದ್ರದ್ದು ರಿಸಲ್ಟ್ ಇವತ್ತು ಜನಕ್ಕೆ ಜನ ತೋರಿಸ್ತಾ ಇದ್ದಾರೆ. ಆ ಪ್ರೀತಿಯ ಖುಷಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ.